ಪ್ರಾಪರ್ ಡೆಸ್ಟಿನೇಷನ್. ನಾವೀಗ ಇಲ್ಲಿ ಪ್ಲೇ ಮಾಡಿರುವ ಸಾಂಗ್ ಮತ್ತು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಪಕ್ಕಾ ಮ್ಯಾಚ್ ಆಗ್ತಾ ಉಂಟು. ಬೆಲ್ಜಿಯಮಲ್ಲಿ ಆಗೋದು ಅದು DJ ಫೆಸ್ಟಿವಲ್, ಹಾಗೆಂತೇಳಿ ಇಲ್ಲಿ ಆಗೋದು ದೇವರ ಜಾತ್ರೆ. ಮನೆ ಭಾರಿ ಆರಾಮದಲ್ಲಿ ಮಲಗಿದೆ. ದೇವಸ್ಥಾನಕ್ಕೆ ಹೋಗಿ ಬಂದೆಲ್ಲ ಆಯಿತು. ನೆಕ್ಸ್ಟ್ ನಮ್ಮದು ಇನ್ನೊಂದು ದೇವಸ್ಥಾನ ವಡಕುನಾಥನ್, ನಮ್ಮದು ತ್ರಿಶೂರ್ ಪೂರಮ್ಮೆಲ್ಲ ಆಗುವ ದೇವಸ್ಥಾನ. ಅಲ್ಲಿಗೆ ನೆಕ್ಸ್ಟ್ ಪಿಟ್ ಸ್ಟಾಪ್ ಅಲ್ವಾ? ಹೌದು, ನೆಕ್ಸ್ಟ್ ನಮ್ಮ ವಡಕುನಾಥನ್ 27 ಕಿಲೋಮೀಟರ್ 43 ನಿಮಿಷ ನೋಡಿ ಸಮಯದ ಒಂದು ಸ್ವಲ್ಪ ಲೇಟ್ ಆಗಿದೆ ಇವತ್ತಿನ ಒಂದು ನಮ್ಮ ಪ್ಲಾನ್ ಎಲ್ಲ. ಆದರೂ ದರ್ಶನ ಎಲ್ಲ ಆಯಿತು, ದೇವಸ್ಥಾನ ಕೃಷ್ಣಪ್ಪನ ನೋಡಿ ಆಯಿತು ಹೊರಟದ್ದು. ಸರಿ, ಓಕೆ. ಗುರುವಾಯೂರು ಬಿಟ್ವಿ, ನೆಕ್ಸ್ಟ್ ಇನ್ನು ತ್ರಿಶೂರ್. 7:15 ಗುರುವಾಯೂರು ಬಿಟ್ಟು ಇನ್ನು ತ್ರಿಶೂರ್ ಅಂತ. ಎಷ್ಟು ಗಂಟೆಗೆ? 7:15. ಓಕೆ, 7:15 ರೀಚ್ ಆಗ್ಬೋದು ಅಂತ ನಮ್ಮ ಗೂಗಲ್ ಆಂಟಿ ಹೇಳ್ತಾ ಇದ್ದಾರೆ. ನೋಡುವ ಎಷ್ಟು ಗಂಟೆಗೆ ರೀಚ್ ಆಗ್ತದೆ ಅಂತ. ನಮ್ಮ ಡ್ರೈವರ್ ಬ್ರೋ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ. 6:45 ಗಂಟೆ ಬೇಕು, ಯಾಕಂದರೆ 30 ಕಿಲೋಮೀಟರ್ ಉಂಟಂತಲ್ಲ. ಸರಿ, ಮೈಲ್ಡ್ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಓಕೆ, ನಾವೀಗ ಇಲ್ಲಿ ಹೀಗೆ ಒಂದು ರ್ಯಾಂಡಮ್ ರೂಟಲ್ಲಿ ಹೋಗ್ತಾ ಇರುವಾಗ ನಮಗೊಂದು ಒಳ್ಳೆ ಲೊಕೇಶನ್ ಸಿಕ್ಕಿದೆ. ಹಾಗೊಂದು ಕ್ಲೀನ್ ಡ್ರೋನ್ ಶಾಟ್ ಹಾರಿಸುವಂತ ಇಲ್ಲಿ ನಿಲ್ಲಿಸಿದ್ದೇವೆ. ನೋಡುವ, ಡ್ರೋನಲ್ಲಿ ತೆಗಿತಾ ಇದ್ದೇವೆ. ನೋಡ, ಬನ್ನಿಸುವ ಅಂತ ಡ್ರೋನ್ ಇಟ್ಕೊಳ್ಳಿ ಅಂತೆ. ಡ್ರೋನ್ ಕೇಸ್ ಇಲ್ಲ, ಡ್ರೋನ್ ತೆಗಿತಾ ಇದ್ದೇವೆ. ಆ ಬ್ಯಾಕ್ಗ್ರೌಂಡನ್ನು ಸ್ವಲ್ಪ ಇಗ್ನೋರ್ ಮಾಡಿ. ಬ್ಯಾಕ್ಗ್ರೌಂಡ್ ನಮ್ಮ ವಿಜಯ ಪತಾಕೆಗಳಿವೆ, ಇದೆಲ್ಲ ಉಂಟು. ಇದೆಲ್ಲ ಸೆಟ್ಟಿಂಗ್ ಆಗಿ ನಾನು ನಿಮಗೆ ಮತ್ತೆ ಅಲ್ಲಿ ಸಿಗ್ತೇನೆ. ನೋಡಿ ನಮ್ಮ ನೋಡಿ, ಕೈ ಬಿಡು. ಹಕ್ಕಿ ಹಾರುತ್ತಿದೆ. ಹಾರ್ತು ನೋಡಿ, ಇನ್ನು ವ್ಯೂ ಇದರಲ್ಲಿ ಕಾಣುತ್ತದೆ. ಡ್ರೋನ್ ಶಾಟ್ ಇನ್ 3, 2, 1. ಓಕೆ ಗೈಸ್, ಈಗ ನಮ್ಮ ಒಂದು ಪ್ರಾಪರ್ ಡೆಸ್ಟಿನೇಷನ್, ನಾವೀಗ ಇಲ್ಲಿ ಪ್ಲೇ ಮಾಡಿರುವ ಸಾಂಗ್ ಮತ್ತು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಪಕ್ಕಾ ಮ್ಯಾಚ್ ಆಗ್ತಾ ಉಂಟು. ನೋಡಿ, ನಮ್ಮ ಎದುರಿರುವ ಡೆಸ್ಟಿನೇಷನ್ ಯಾವುದಂತ ಇಲ್ಲಿ ನೋಡ್ಬೋದು ಈಗ. ತ್ರಿಶೂರ್ ವಡಕುನಾಥನ್. ನಮ್ಮ ಮೇ 18ಕ್ಕೆ ಪೂರಂ ನಡೆಯುವ ಜಾಗ ಇದುವೇ. ನಾವೀಗ ಇದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ. ಏಪ್ರಿಲ್ 18 ಅಲ್ಲ, ಸಾರಿ, ಏಪ್ರಿಲ್ 18. ಜಸ್ಟ್ ಮಿಸ್ ಆಯ್ತದು ಒಂದು ತಿಂಗಳು. ನಾವು ಆ್ಯಕ್ಚುಲಿ ಅವತ್ತೇ ಬರಲಿಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಆದರೆ ನಮಗೆ ಪುತ್ತೂರು ಮಾಲಿಂಗೇಶ್ವರ ಜಾತ್ರೆ ಆದ ಕಾರಣ ಅದು ಮಿಸ್ ಆಯಿತು. ಇವತ್ತಿಗೆ ಹೋಗಿ ನೋಡುವ ಹೇಗೆಲ್ಲ ಉಂಟಂತ. ಸುತ್ತ ನೋಡಿ, ಇಲ್ಲಿ ಬೇಕಿದೆ, ಕಾಣ್ತಾ ಇದೆ ನಿಮಗೆ ಚಂದ ವ್ಯೂಸ್. ಈಗ ಒಂದು ಮೇಲ್ನೋಟಕ್ಕೆ ಕಾಣುವಾಗ ಭಾರಿ ದೊಡ್ಡ ದೇವಸ್ಥಾನದಾಗೆ ಕಾಣ್ತದೆ. ಅಂದರೆ ತುಂಬ ಜಾಗ ಉಂಟು ದೇವಸ್ಥಾನಕ್ಕೆ. ಇಲ್ಲಿ ತುಂಬ ಜಾಗವನ್ನು ಒಂದು ಇದರಾಗೆ ಉದ್ಯಾನವನದಾಗೆ ಯೂಸ್ ಮಾಡಿದ್ದಾರೆ ಅಲ್ವಾ? ನೀವೇನು ಹೇಳ್ತೀರಿ ಇದಕ್ಕೆ? ಮಾತಿಲ್ಲ. ನಾವು ಅವತ್ತು ನೀವು ತಮಿಳ್ನಾಡು ವ್ಲಾಗ್ ನೋಡಿದ್ರೆ, ನಾವು ತಂಜಾವೂರಿಗೆ ಹೋದಾಗ ಇದೇ ರಿಯಾಕ್ಷನ್ ಕೊಟ್ಟಿದ್ದೇವೆ. ಅದೇ ಥರ ಇದು ಕೂಡ ಮಾರ್ವೆಲಸ್. ನಾವೀಗ ಒಳಗೆ ಹೋಗುವ, ಎಂತ ಉಂಟಂತ ನೋಡುವ, ಹೇಗೆಲ್ಲ ಉಂಟು. ನಮ್ಮ ಪೂರಂ ಟೈಮಲ್ಲಿ ಆ ಆನೆಗಳೆಲ್ಲ ಎಲ್ಲಿ ಬಂದು ನಿಲ್ಲುವ ಜಾಗ ಅದು ಈಗ ಹೇಗೆ ಉಂಟು ಅಂತೆಲ್ಲ ನೋಡುವ. ಹೋಗಿ ಬನ್ನಿ. ಇದುವೇ ನಮ್ಮ ಪೂರಮೆಲ್ಲ ಆಗುವ ಜಾಗ. ಇಲ್ಲೇ ನಮ್ಮ ಆನೆಗಳೆಲ್ಲ ಬಂದು ಇಲ್ಲಿ ಫುಲ್ ನಿಲ್ಲುವುದು, ದೇವರು ಒಳಗಿಂದ ಹೊರಗೆ ಬರೋದು ಎಲ್ಲ ಇಲ್ಲೇ ಆಗೋದು. ಆ ದಿನ ಇವತ್ತಿಗಿಷ್ಟು ಖಾಲಿ ನಾವು ನೋಡ್ತಾ ಇರ್ಬೋದು, ಆದರೆ ಆ ದಿನ ಮಾತ್ರ ಯಾವ ಲೆವೆಲಿಗೆ ರಶ್ ಇರ್ತದೆ ಅಂತ ಹೇಳಿದರೆ ಕಂಪ್ಲೀಟ್ ತ್ರಿಶೂರ್
ಕಂಪ್ಲೀಟ್ ತ್ರಿಶೂರೇ ಬ್ಲಾಕ್ ಆಗ್ತದೆ, ಅಷ್ಟು ರಶ್ ಇರ್ತದೆ ಇಲ್ಲಿ. ಆದರೆ ಇವತ್ತು ನೋಡುವಾಗ ಸ್ವಲ್ಪ ಸಹ ಗೊತ್ತಾಗೋದಿಲ್ಲ, ಇದು ಫುಲ್ ಖಾಲಿ ಉಂಟು, ಜನವೇ ಇಲ್ಲ. ಬೆಲ್ಜಿಯಮಲ್ಲಿ ಒಂದು ಟುಮಾರೋ ಲ್ಯಾಂಡ್ ಅಂತ ಒಂದು ದೊಡ್ಡ ಫೆಸ್ಟಿವಲ್ ಆಗ್ತದೆ, ಆಲ್ಮೋಸ್ಟ್ ಆ ಲೆವೆಲ್ಗೆ ಜನ ಇರ್ತಾರೆ ಇಲ್ಲಿ. ಕಂಪ್ಲೀಟ್ ತ್ರಿಶೂರ್ ಬ್ಲಾಕ್ ಆ ದಿವಸ. ಬೆಲ್ಜಿಯಮಲ್ಲಿ ಆಗೋದು ಅದು DJ ಫೆಸ್ಟಿವಲ್, ಹಾಗೆ ಅಂಥೇಳಿ ಇಲ್ಲಿ ಆಗೋದು ದೇವರ ಜಾತ್ರೆ. ಹಾಗೆ ವ್ಯತ್ಯಾಸ ನೋಡ್ಬೋದು, ನಮ್ಮ ದೇಶದಲ್ಲಿ ಒಂದು ದೇವರ ಶಕ್ತಿ ಎಷ್ಟುಂಟಂತ. ಒಂದು ಜಾತ್ರೆಗೆ ಅಷ್ಟು ಜನ ಬರ್ತದೆ ಅಂತ ಹೇಳಿದರೆ ಇಲ್ಲಿ ಯಾವ ನಮ್ಮನೆ ಗೌಜಿಯಲ್ಲಿ ಮಾಡ್ತಾರೆ ಅಂತ ಗೊತ್ತಾಗ್ತದೆ ಅದರಲ್ಲಿ. ಸೊ ಇಲ್ಲಿಗೆ ಬರುವಾಗಲೇ ಒಂದು ಭಾರಿ ಖುಷಿ ಆಗ್ತದೆ. ಈ ಒಂದು ಫ್ರಂಟ್ ಈ ಒಂದು ಮುಖಮಂಟಪದಾಗಿರೋದನ್ನು ನೋಡುವಾಗಲೇ ಉಂಟಲ್ಲ, ಭಾರಿ ಖುಷಿ ಆಗ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ವಡಕುನಾಥನ್. ನಮಗೆ ವಡಕುನಾಥನ ದರ್ಶನ ಎಲ್ಲ ಆಯಿತು. ಹಾಗೆ ನಾವು ಇಲ್ಲೊಂದು ಎಲಿಫೆಂಟ್ ಶೆಲ್ಟರ್ ಉಂಟು, ಎಂತ ಪರಮೆಕಾವು ಅಲ್ಲ, ಎಸ್ ಪರಮೆಕಾವು ಎಲಿಫೆಂಟ್ ಶೆಲ್ಟರ್. ಅಲ್ಲೊಂದು ಆನೆಗಳನ್ನೆಲ್ಲ ನೋಡಲಿಕ್ಕೆ ಹೋಗುವ ಅಂತ ಹೇಳಿ ಇಲ್ಲಿಗೆ ಹೊರಟಿದ್ದೇವೆ. ಇಲ್ಲಿಂದ ನೋಡಬೇಕು ಎಷ್ಟು ಆನೆಗಳು ಸಿಗ್ತಾರೆ ಅಂತ ಅಲ್ವಾ ಅಭಿರಾಮ? ಹೇಗೆ ಆನೆ ಸಿಗ್ಬೋದಾ? ತ್ರಿಶೂರ್ ಪೂರಮ್ಮಿಗೆ ಅಲ್ಲಿಂದಲೇ ಬರುದು ಆನೆಗಳು. ಹೌದಾ? ಹಾಗೆ ಅದು ನೀವೇ ಹೇಳಿದ್ದು, ಆದ್ರೆ ನಾನೊಂದು ನೆನಪು ಮಾಡಿದ್ದು ಹಾಗೆ ವಿಡಿಯೋದಲ್ಲಿ ಮರೆತು ಹೋಗಬಾರದು. ನಾವು ಇಲ್ಲಿಗೆ ಎಲಿಫೆಂಟ್ ಶೆಲ್ಟರಿಗೆ ಬಂದಿದ್ದೇವೆ. ಇಲ್ಲಿ ಒಂದು ಆನೆಯನ್ನು ಸ್ನಾನ ಮಾಡಿಸ್ತಾ ಇದ್ದಾರೆ. ನೋಡ್ಬೋದು ಆನೆ ಭಾರಿ ಆರಾಮದಲ್ಲಿ ಮಲಗಿದೆ. ಅಷ್ಟು ಸಿಗ್ನಲ್ ಕೊಟ್ಟರೆ ಆಗುತ್ತೆ. ചേട്ടോ പേരെന്താണ്? കാശിനാഥൻ.